ನೋಡ್ರಿ ಈ ಸರ್ಕಾರ ದಿವಾಳಿ ಆಗೈತಿ. ಸಿದ್ದರಾಮಯ್ಯನವ್ರು ಐತಲ್ಲ ಪೂರ್ತಿ ಸರ್ಕಾರ ದಿವಾಳಿ ಮಾಡಿ ಖಾಲಿ ಕಿಸೆ ಗೌರ್ಮೆಂಟ್ ಅನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಾರ. ಪಾಪ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡ್ಬೇಕು, ಅವ್ರು ಅಲ್ಲಿ ಏನ್ ಸ್ಕೀಮ್ಗಳಿದ್ದಾವು ಅವನ್ನೆಲ್ಲ ಕಟ್ ಮಾಡಿ ಏನಾದರೂ ಸರ್ಕಾರ ನಡೆಸಕ್ ಪ್ರಯತ್ನ ನಡೆಸಿದಾರ. ಹಾಗಾಗಿ ನಿಜವಾಗಿ ಏನು ಸ್ಕೀಮ್ಗಳ ಬೆನಿಫಿಟ್ ಕೊಡಬೇಕು ಅಂಥವ್ರಿಗೆ ಕಟ್ ಮಾಡಕ ಒಂದೇನಾದರೂ ಪ್ಲಾನ್ ಮಾಡ್ಯಾರ. ಈಗ ಇನ್ನೊಮ್ಮೆ ರಿಜಿಸ್ಟ್ರೇಷನ್ ಮಾಡ್ರಿ ಅಂತ ಹೇಳೋರು. ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮುಗಿದ ತನಕ ಇನ್ನೊಂದು 2 ತಿಂಗಳ 3 ತಿಂಗಳ 4 ತಿಂಗಳ ಯಾರಿಗೂ ರೊಕ್ಕ ಕೊಡುವಂಗಿಲ್ಲ. ಆ ರೊಕ್ಕ ಉಳಿಸೋದು, ಆಮೇಲೆ ಜೆನ್ಯೂನ್ ಆಗಿ ಕೊಟ್ಟಂತ ಡಾಕ್ಯುಮೆಂಟ್ಗಳನ್ನ ಕೂಡ ಅದರಲ್ಲಿ ತಪ್ಪದಂತೆ ತಪ್ಪು ಕಂಡು ಹಿಡಿದು ಮತ್ತೆ ಸ್ವಲ್ಪ ಮಂದಿನ ರಿಜಿಸ್ಟ್ರೇಷನ್ ಇಂದ ನಿಕಾಲಿ ಮಾಡೋದು. ಈ ರೀತಿ ಮಾಡಿ ಏನು ದುಡ್ಡು ಕೊಟ್ಟಂಗೂ ಆಗಿರ್ಬೇಕು, ಮುಗಿನ ಮೇಲೆ ಬೆಣ್ಣೆ ಹಚ್ಚಿ ನಿಜವಾಗಿ ಏನು ಕೊಡದಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಪ್ರಯತ್ನ ಮಾಡಾಕತ್ತೈತಿ. ಅವ್ರನ್ನ ಏನ್ ಮಾಡಾಕತ್ತಾರ ಇಡೀ ರಾಜ್ಯದ ಜನತೆ ಗಮನಿಸ್ತಾರ. ಇನ್ನೊಂದು 2 ವರ್ಷ ಐತಿ, ಜನ ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತಾರೆ.